ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವಿಸ್ತಾರವಾದ ವರ್ಷ ಭವಿಷ್ಯವನ್ನು ನೀಡಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ನಿಮಗೆ ತಲುಪುತ್ತದೆ. ಈ ವಿಡಿಯೋದಲ್ಲಿ ನಾವು ನಿಮಗೆ ಸಿಂಹರಾಶಿಯ ಕುಬೇರ ಯೋಗದ ಬಗ್ಗೆ ತಿಳಿಸಲಿದ್ದೇವೆ. ಈ 3 ಕೆಲಸ ಮಾಡಿದರೆ ಹಣದ ಸುರಿಮಳೆ ಖಚಿತ. ಏನು ಅಂತ ನೋಡೋದಾದ್ರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿಂಹರಾಶಿಯನ್ನು ರಾಜರಾಶಿ ಎಂದು ಕರೆಯುತ್ತೆ. ನವಗ್ರಹಗಳ ರಾಜನಾದ ಸೂರ್ಯನ ಅಧಿಪತಿ ಇರುವ ಈ ರಾಶಿಯವರಿಗೆ ಹುಟ್ಟಿನಿಂದಲೇ ನಾಯಕತ್ವದ ಗುಣವನ್ನು ಮೈಗೂಡಿಸಿಕೊಂಡಿರುವವರು. ಆದರೆ ಎಲ್ಲ ಸಿಂಹರಾಶಿಯವರು ಶ್ರೀಮಂತರಾಗುತ್ತಾರೆಯೇ? ಖಂಡಿತ ಇಲ್ಲ. ಜಾತಕದಲ್ಲಿ ಯೋಗವಿದ್ದರೂ ಅದನ್ನು ಸಕ್ರಿಯಗೊಳಿಸಲು ಕೆಲವು ಕರ್ಮಗಳು ಮತ್ತು ಪ್ರಯತ್ನಗಳು ಅತ್ಯಗತ್ಯ. ಪ್ರಸ್ತುತ ಗ್ರಹಗತಿಗಳ ಬದಲಾವಣೆ ಮತ್ತು ಗೋಚಾರ ಫಲಗಳ ಆಧಾರದ ಮೇಲೆ ಸಿಂಹರಾಶಿಯವರಿಗೆ ಕುಬೇರ ಯೋಗ ಒದಗಿ ಬಂದಿದೆ. ಈ ಯೋಗದ ಸಂಪೂರ್ಣ ಫಲ ಪಡೆದುಕೊಳ್ಳುವ ಆರ್ಥಿಕವಾಗಿ ಸದೃಢರಾಗಲು ನೀವು ಮಾಡಬೇಕಾದ ಆ 3 ರಹಸ್ಯಗಳು ಯಾವುವು ಅಂತ ನೋಡೋಣ ಬನ್ನಿ. ಈ ಸುದೀರ್ಘ ಮಾಹಿತಿಯನ್ನು ತಪ್ಪದೆ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ, ಹಣಕಾಸಿನ ಶಿಸ್ತು ಮತ್ತು ಹೂಡಿಕೆಯ ರಹಸ್ಯ. ಫೈನಾನ್ಷಿಯಲ್ ಡಿಸಿಪ್ಲಿನ್ ಮತ್ತು ಸ್ಟ್ರಾಟಜಿ ಇನ್ವೆಸ್ಟ್ಮೆಂಟ್ ಅಂತ ನೋಡೋದಾದ್ರೆ, ಸಿಂಹರಾಶಿಯವರು ದೊಡ್ಡ ದೌರ್ಬಲ್ಯವೆಂದರೆ ಅವರ ಆಡಂಬರ. ಇವರು ಜೀವನವನ್ನು ರಾಜನಂತೆ ಬದುಕಲು ಇಷ್ಟಪಡುತ್ತಾರೆ. ಬ್ರ್ಯಾಂಡೆಡ್ ವಸ್ತುಗಳು, ಐಷಾರಾಮಿ ಕಾರುಗಳು ಮತ್ತು ದುಬಾರಿ ಪ್ರವಾಸಗಳಿಗೆ ಇವರು ಹಣವನ್ನು ನೀರಿನಂತೆ ಖರ್ಚು ಮಾಡುತ್ತಾರೆ. ಕುಬೇರ ಯೋಗ ಸಕ್ರಿಯವಾಗಲು ನೀವು ಮಾಡಬೇಕಿದ್ದ ಮೊದಲ ಕೆಲಸ ಹಣಕಾಸಿನ ಶಿಸ್ತು ಅಳವಡಿಸಿಕೊಳ್ಳುವುದು. ಹಣದ ಉಳಿಸುವ ಕಲೆ. ಸಿಂಹರಾಶಿಯವರು ಬೇರೆಯವರ ಮುಂದೆ ತಾನು ಶ್ರೀಮಂತ ಎಂದು ತೋರಿಸಿಕೊಳ್ಳಲು ಹೋಗಿ ಸಾಲದ ಸುಳಿಗೆ ಸಿಲುಕಾಕುವ ಸಾಧ್ಯತೆ ಇದೆ. ಕುಬೇರನ ಕೃಪೆ ನಿಮ್ಮ ಮೇಲೆ ಇರಬೇಕಾದರೆ ನೀವು ಮೊದಲು ನಿಮ್ಮ ಆದಾಯದ 20% ಭಾಗವನ್ನು ಕಡ್ಡಾಯವಾಗಿ ಉಳಿತಾಯ ಮಾಡಬೇಕು. ಎಲ್ಲಿ ಹೂಡಿಕೆ ಮಾಡಬೇಕು ಅಂತ ನೋಡೋದಾದ್ರೆ, ಸಿಂಹರಾಶಿಯ ಅಧಿಪತಿ ಇರುವ ಸೂರ್ಯನಾಗಿರೋದ್ರಿಂದ ಇವರಿಗೆ ಸ್ಥಿರ ಆಸ್ತಿ, ರಿಯಲ್ ಎಸ್ಟೇಟ್ ಮತ್ತೆ ಚಿನ್ನದ ಮೇಲೆ ಹೂಡಿಕೆ ಅತ್ಯಂತ ಲಾಭವನ್ನು ತಂದುಕೊಡುತ್ತೆ. ಭೂಮಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಇವರು ಕೈ ಹಾಕಿದರೆ ಕುಬೇರನ ಕೃಪೆಯಿಂದ ಹಣದ ಮಳೆ ಸುರಿಯುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರ ವಹಿಸಿ. ಅನುಭವಿಗಳ ಸಲಹೆ ಪಡೆಯುವುದು ಬಹಳ ಉತ್ತಮ. ಎರಡನೇದಾಗಿ, ನಾಯಕತ್ವ ಮತ್ತೆ ಸ್ವಂತ ಉದ್ಯಮದತ್ತ ಗಮನ. ಸಿಂಹರಾಶಿಯವರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವುದಕ್ಕಿಂತ 10 ಜನಕ್ಕೆ ಕೆಲಸ ಕೊಡುವ ಸಾಮರ್ಥ್ಯ ಹೊಂದಿರುವವರು. ಕುಬೇರ ಯೋಗವು ಇತರ ಜಾತಕದಲ್ಲಿ ಉದ್ಯಮದ ಮೂಲಕವೇ ಹೆಚ್ಚು ಸಕ್ರಿಯವಾಗುತ್ತದೆ. ನೀವು ಮಾಡಬೇಕಾದ 2ನೇ ಕೆಲಸ ನಿಮ್ಮಲ್ಲಿ ನಾಯಕತ್ವದ ಗುಣವನ್ನು ವೃತ್ತಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಸ್ವಂತ ಉದ್ಯಮದ ಲಾಭ. ನೀವು ಯಾವುದಾದರೂ ಸಣ್ಣ ಉದ್ಯೋಗದಲ್ಲಿದ್ದರೆ ನಿಮ್ಮ ಬಿಡುವಿನ ವೇಳೆಯಲ್ಲಿ ಒಂದು ಸೈಡ್ ಬಿಸ್ನೆಸ್ ಅಥವಾ ಹೊಸ ಆದಾಯ ಮೂಲವನ್ನು, ಪ್ಯಾಸಿವ್ ಇನ್ಕಮ್ ಅನ್ನು ಕಂಡುಕೊಳ್ಳಬೇಕು. ಸಿಂಹರಾಶಿಯವರಿಗೆ ಮ್ಯಾನೇಜ್ಮೆಂಟ್, ಶಿಕ್ಷಣ ಕ್ಷೇತ್ರ, ಸರ್ಕಾರಿ ಕಾಂಟ್ರಾಕ್ಟ್ ಅಥವಾ ಕಲಾತ್ಮಕ ವೃತ್ತಿಯಲ್ಲಿ ಅಪಾರ ಹಣ ಗಳಿಸುವ ಯೋಗವಿದೆ. ಆತ್ಮವಿಶ್ವಾಸವೇ ನಿಮ್ಮ ಬಂಡವಾಳ. ಸಿಂಹರಾಶಿಯವರಿಗೆ ಹಿಂಜರಿಕೆ ಇರಬಾರದು. ಕುಬೇರ ಯೋಗದವರಿಗೆ ನೀವು ತೆಗೆದುಕೊಳ್ಳುವ ಧೈರ್ಯ ನಿರ್ಧಾರಗಳು ನಿಮಗೆ ದೀರ್ಘಕಾಲದ ಆರ್ಥಿಕ ಭದ್ರತೆಯನ್ನು ನೀಡುತ್ತದೆ. ನಿಮ್ಮ ಗುರಿ ದೊಡ್ಡದಾಗಲಿದೆ, ಏಕೆಂದರೆ ಸಿಂಹ ಎಂದಿಗೂ ಸಣ್ಣ ಶಿಕಾರಿಯ ಮೇಲೆ ಕಣ್ಣಿಟ್ಟಿರುವುದಿಲ್ಲ. ಇನ್ನು 3ನೇದಾಗಿ, ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಪರಿಹಾರಗಳು. ಗ್ರಹಗಳ ದೋಷವಿದ್ದರೆ ಎಷ್ಟೇ ಕಷ್ಟಪಟ್ಟರೂ ಪ್ರತಿಫಲ ಸಿಗುವುದಿಲ್ಲ. ಕುಬೇರ ಯೋಗದ ಪೂರ್ಣ ಫಲ ಸಿಗಲು ಸಿಂಹರಾಶಿಯವರು ಮಾಡಬೇಕಾದ 3ನೇ ಮತ್ತು ಅತ್ಯಂತ ಪ್ರಮುಖ ಕೆಲಸ ಏನೆಂದರೆ ಸೂರ್ಯದೇವ ಮತ್ತು ಕುಬೇರನ ಆರಾಧನೆ ಮಾಡುವುದು. ಸೂರ್ಯನ ಆರಾಧನೆ ಎಂದರೆ ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ತಾಮ್ರ ಪಾತ್ರೆಯಲ್ಲಿ ಅರ್ಘ್ಯವನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರದ ಪಠನೆ ನಿಮ್ಮ ಜಾತಕದಲ್ಲಿರುವ ಸೂರ್ಯನನ್ನು ಬಲಪಡಿಸುತ್ತದೆ. ಸೂರ್ಯ ಬಲವಾದ ಸಮಾಜದಲ್ಲಿ ಗೌರವ ಮತ್ತೆ ಹಣ ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ. ಕುಬೇರ ಮತ್ತು ಲಕ್ಷ್ಮೀ ಪೂಜೆ. ಮನೆಯ ಈಶಾನ್ಯ ಮೂಲೆಯಲ್ಲಿ ಕುಬೇರ ಯಂತ್ರವನ್ನು ಪ್ರತಿಷ್ಠಾಪಿಸಿ. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆ ಮಾಡುವುದು ನಿಮ್ಮ ಮನೆಯಲ್ಲಿ ಹಣದ ಹರಿವನ್ನು ಹೆಚ್ಚಿಸುತ್ತದೆ. ನಿಮ್ಮ ದುಡಿಮೆಗೆ ಒಂದು ಸಣ್ಣ ಭಾಗ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಅಥವಾ ಗೋಶಾಲೆಗೆ ಸೇವೆಗೆ ಮೀಸಲಿಡಿ. ದಾನ ಮಾಡುವುದರಿಂದ ಕುಬೇರನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ.
ಸಿಂಹರಾಶಿಯವರು ಎಚ್ಚರಿಕೆ ವಹಿಸಬೇಕಾದ ಅಂಶಗಳು ನೋಡೋದಾದ್ರೆ, ಅಹಂಕಾರ. ನಿಮ್ಮ ಯಶಸ್ಸಿನ ಸಮಯದಲ್ಲಿ ಅಹಂಕಾರ ಪ್ರದರ್ಶಿಸಬೇಡಿ, ಇದು ಲಕ್ಷ್ಮಿಯನ್ನು ದೂರ ಮಾಡುತ್ತದೆ. ಸಾಲ ನೀಡುವುದು. ಮಂಗಳವಾರ ಅಥವಾ ಶನಿವಾರ ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ, ಅದು ಮರಳಿ ಬರುವ ಸಾಧ್ಯತೆ ಕಡಿಮೆಯಾಗಿದೆ. ಸೋಂಬೇರಿತನ. ಸೂರ್ಯನ ರಾಶಿಯವರು ಸೂರ್ಯಾಸ್ತ ನಂತರ ಮಲಗುವುದು ಅಥವಾ ಹಗಲಿನಲ್ಲಿ ಹೆಚ್ಚು ನಿದ್ರೆ ಮಾಡುವುದು ದಾರಿದ್ರ್ಯಕ್ಕೆ ಕಾರಣವಾಗುತ್ತೆ. ಒಟ್ಟಾರೆಯಾಗಿ ಸಿಂಹರಾಶಿಯವರೇ, ನಿಮ್ಮ ಜಾತಕದಲ್ಲಿ ಕುಬೇರ ಯೋಗ ಸಕ್ರಿಯಗೊಳ್ಳುವ ಸುವರ್ಣ ಅವಕಾಶ ಈಗ ಬಂದಿದೆ. ಮೇಲೆ ತಿಳಿಸಿದ 3 ಕೆಲಸಗಳನ್ನು ಶ್ರದ್ಧೆ ಮತ್ತು ನಂಬಿಕೆಯಿಂದ ಪಾಲಿಸಿ. ಆರ್ಥಿಕ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ದೇವರ ಮೇಲಿನ ಭಕ್ತಿ ನಿಮ್ಮನ್ನು ಶೀಘ್ರದಲ್ಲೇ ಶ್ರೀಮಂತರನ್ನಾಗಿ ಮಾಡುತ್ತದೆ, ಸಂಶಯವಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸಿಂಹರಾಶಿಯವರ 3 ಸಲಹೆಗಳು ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡಲು ಹಾಗೂ ಕುಬೇರ ಯೋಗವನ್ನು ಸಕ್ರಿಯವಾಗಿ ಬಳಸಿಕೊಳ್ಳಲು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ವಿಡಿಯೋಗಳನ್ನು ಹೀಗೆ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.